ಪ್ರಕೃತಿಯೇ ದೇವರು ಅಂತ ನಂಬಿರುವ ಯುವ ಸಂಘಟನೆಗಳು ಈ ಮಕ್ಕಳನ್ನ ಪ್ರಕೃತಿಯೆಡೆಗೆ ಕೊಂಡೊಯ್ತಿದ್ದಾರೆ. ಈ ಮೂಲಕ ಅವರಲ್ಲಿ ನೇಚರ್ ಬಗೆಗೆ ಒಲವು ಹೆಚ್ಚಾಗುವಂತೆ ಮಾಡ್ತಿದ್ದಾರೆ. ನೀರು ಕುಡಿದ ಜನ ಸಾಯ್ತಾರಂತೆ. ಕೃಷಿಗೆ ಬಳಸಿದ ನೀರು ವಿಷವಾಗಿ ಗಿಡ ಮರಗಳು ಸಾಯ್ತದಂತೆ. ಗುರುಗಳೇ, ಸಾಯಿಸುವುದು ಬದುಕಿಸುವುದು ನಮ್ಮ ಕೈಯಲ್ಲಿಲ್ಲದೆ ಇನ್ನಾರ ಕೈಯಲ್ಲಿದೆ ಹೇಳಿ ಗುರುಗಳೇ. ಗುರುವಿಗೆ ತಕ್ಕ ಶಿಷ್ಯನಿರು ನೀವು. ಒಟ್ಟಿನಲ್ಲಿ ಭೂಮಂಡಲದಲ್ಲಿ ಜನರು ನೀರಿಗಾಗಿ ಸಂಕಟ ಪಡುವ ಹಾಗೆ ಮಾಡಿದ್ದೀರಿ. ಒಮ್ಮೆ ಭೂಮಂಡಲದತ್ತ ನೋಡಿ, ಅಲ್ಲಿನ ಜನರು ಪಡುತ್ತಿರುವ ಪಾಡುಗಳನ್ನು ನೋಡಿ ಸಂತೋಷ ಪಡೋಣ. ಬೇಸಿಗೆ ಶಿಬಿರ ಅಂದ್ರೆ ಅದು ಕೇವಲ ಒಂದು ವಿಷಯವನ್ನ ಮಾತ್ರ ಕಲಿಯುವುದಕ್ಕೆ ಸೀಮಿತವಾಗಿಲ್ಲ. ಮಕ್ಕಳಿಗೆ ಇರೋ ಆಸಕ್ತಿ ಹಾಗೂ ಅವರಲ್ಲಿರೋ ಪ್ರತಿಭೆಯನ್ನ ಪ್ರದರ್ಶಿಸುವ ಅವಕಾಶ ನೀಡಬೇಕು ಅನ್ನೋದು ಶಿಬಿರದ ಸಂಘಟಕರ ಉದ್ದೇಶ. ಇನ್ನು ಪಚ್ಚೆ ಬರ್ಬ ಅಂದ್ರೆ ಹಸಿರ ಹಬ್ಬ ಅಂತ ಇದೇ ಹೆಸರಿನಲ್ಲಿ ಶಿಬಿರವನ್ನ ನಡೆಸಲಾಗ್ತಾ ಇದೆ. ಪರಿಸರದ ನಡುವೆ ಪರಿಸರದ ಉಳಿವಿನ ಬಗ್ಗೆ ಅರಿವು ಮೂಡಿಸಿಕೊಂಡು ಬರಲಾಗ್ತಾ ಇದೆ. ನಾನಿರುತ್ತೇನೆ, ಪ್ರತಿಯೊಂದು ಜಾಗದಲ್ಲೂ ನಾನಿರುತ್ತೇನೆ. ಕ್ರಿಮಿ ಕೀಟಗಳನ್ನು ಉತ್ಪಾದಿಸಿ ಗಂಧ ವಾಸನೆಯನ್ನು ಹರಡಿ ಜನರಿಗೆ ಇಲ್ಲ ಸಲ್ಲದ ರೋಗಗಳನ್ನು ನಾನು ಭರಿಸುತ್ತೇನೆ. ಈಗ ನನ್ನ ಬಗ್ಗೆ ಜನರು ದೊಡ್ಡ ಗದ್ದಲವನ್ನೇ ಎದ್ದೇಳಿಸಿದ್ದಾರೆ. ಜನರೇ ಅದರಲ್ಲಿ ಹೊರಳಾಡುತ್ತಿದ್ದಾರೆ. ಈ ಶಿಬಿರ ಯಶಸ್ವಿಯಾಗಿ ನಡೆಯಲು ಅರಿವು, ರಂಗ ಸಾಂಗತ್ಯ, ಹುಡುಕಾಟ ಮೊದಲಾದ ಸಂಘಟನೆಗಳು ಕೈಜೋಡಿಸಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ಇರೋ ಮಣಿ ನಾಲ್ಕೂರು ಅನ್ನೋ ಪುಟ್ಟ ಗ್ರಾಮದಲ್ಲಿ ಸಂಪೂರ್ಣ ಹಸಿರಿನಿಂದ ಕೂಡಿರೋ ಮನೆಯ ವಾತಾವರಣದಲ್ಲಿ ಈ ವಿಶೇಷ ಶಿಬಿರ ನಡೀತಾ ಇದೆ. ಶಿಬಿರ ಗೀತೆ ಮಕ್ಕಳಲ್ಲಿ ಪರಿಸರ ಜಾಗೃತಿ ಮೂಡಿಸುತ್ತೆ. ಪರಿಸರದಲ್ಲಿ ಸಿಗೋ ಸಾವಯವ ತಿಂಡಿ ತಿನಿಸು ಮಕ್ಕಳಿಗೆ ಹೊಸ ರುಚಿ ಹತ್ತಿಸಿವೆ. ಇನ್ನು ಪರಿಸರವನ್ನ ಪ್ರೀತಿಸಿ ಹಿಂದೆ ಆಡ್ತಾ ಇದ್ದ ಮರಕೋತಿ ಆಟ, ಅಟ್ಟಣಿಗೆಯ ಮನೆ, ಕಾಡಿನಲ್ಲಿ ಇರುವಂತೆ ಗುಹೆ, ಬಣ್ಣದ ಬಳಕೆ ಇಲ್ಲದೆ ಕೇವಲ ಕರಿ ಹಾಗೂ ಗೋಣಿ ಚೀಲದಿಂದ ತಯಾರಾದ ರಂಗಮಂದಿರ ಎಲ್ಲವೂ ಇಲ್ಲಿದೆ. ಹೀಗೆ ಪರಿಸರವನ್ನ ಪ್ರೀತಿಸ್ತಾ ಮಕ್ಕಳು ಪರಿಸರದಲ್ಲಿ ಕಲಿಯುವ ಈ ಶಿಬಿರ ರಾಜ್ಯದ ನಾನಾ ಜಿಲ್ಲೆಗಳ ಮಕ್ಕಳನ್ನ ಆಕರ್ಷಿಸಿದೆ. ಇದನ್ನ ಮಾಡ್ಬೇಕಾ ಅಂತ ಕೇಳಿ ಬರ್ತಾರೆ. ಮಾಡ್ಬೇಕಂತ ಕೇಳಬೇಕಿದ್ರೆ ನಾವು ಬೇಡ, ಕಷ್ಟ ಆಗತ್ತೆ, ಅದಾಗತ್ತೆ, ಇದಾಗತ್ತೆ ಅಂತ ನಾವೇನು ಹೇಳೋದಿಲ್ಲ. ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅವ್ರು ಇನ್ನಷ್ಟು ಕ್ರಿಯೇಟಿವ್ ಆಗಿ ಯೋಚಿಸ್ತಾರೆ, ಮತ್ತು ಖುಷಿಯಾಗಿರ್ತಾರೆ, ಎಂಜಾಯ್ ಮಾಡ್ತಾರೆ. ಹೇಸಿಗೆಲ್ಲ ಮಾಡ್ಕೊಳ್ಳೋದಿಲ್ಲ. ಅಂದರೆ ಅವರನ್ನು ಒಂದೇ ಗೋಡೆ ಮಧ್ಯೆ ಆ ರೀತಿ ಎಲ್ಲ ನಾವು ಫ್ರೀಯಾಗಿ ಎಲ್ಲಿ ಬೇಕು ಅಲ್ಲಿ ಓಡಾಡಿ ಅಂತ ಹೇಳ್ತೀವಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಮಕ್ಕಳು ಕೂಡ ಚೆನ್ನಾಗಿ ಭಾಗವಹಿಸ್ತಿದ್ದಾರೆ. ಶಿಬಿರದಲ್ಲಿ ಪ್ರಮುಖವಾಗಿ ನಾವು ಮಕ್ಕಳು ನಾಡ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ ಅನ್ನೋ ಹಾಡು ಪದೇ ಪದೇ ಹಾಡಿಸಿ ಪರಿಸರದ ಜಾಗೃತಿ ಮೂಡಿಸಲಾಗುತ್ತೆ. ನಾವು ಮಕ್ಕಳು ನಾಡ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ, ನಿರ್ಮಲ ನೀರು ಗಾಳಿ ಬೆಳಕು ಇಷ್ಟಾದರೂ ನಮಗುಳಿಸಿ, ಇಷ್ಟಾದರೂ ನಮಗುಳಿಸಿ, ಇಷ್ಟಾದರೂ ನಮಗುಳಿಸಿ, ಇಷ್ಟಾದರೂ ನಮಗುಳಿಸಿ. ಈ ಶಿಬಿರದಲ್ಲಿ ಪಾಲ್ಗೊಂಡಿರುವ ಬಂಟ್ವಾಳ ವೆಂಕಟರಮಣ ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ಮಾಯಾನಗರಿ ಅನ್ನೋ ಪರಿಸರ ಜಾಗೃತಿ ನಾಟಕ ಮತ್ತು ಕೆದ್ದಳಿಗೆ ಸರ್ಕಾರಿ ಶಾಲೆಯ ಮಕ್ಕಳ ಭೂಮಿ ಅನ್ನೋ ಬರಗಾಲದ ಚಿತ್ರಣ ನಾಟಕ ಪ್ರದರ್ಶಿಸಿದ್ರು. ಈ ಮೂಲಕ ಪರಿಸರದ ಉಳಿವು ಯಾಕೆ ಬೇಕು ಅನ್ನೋ ಸಂದೇಶ ಸಾರಿದ್ರು. ಕೆಲವು ಜೀವಿಗಳನ್ನು ನೋಡಲಿದೆ, ಅಲ್ಲೇ ಮರೆಯಲ್ಲಿ ನಿಂತು ನೋಡೋಣ. ಕೋಲಾರದಲ್ಲಿ ನೀರಿಗಾಗಿ ಜನರ ಬವಣೆ, ಮರಗಳ ನಾಶದಿಂದ ಮಳೆಯ ಕೊರತೆ ಹಾಗೂ ಅತಿಯಾದ ಪ್ಲಾಸ್ಟಿಕ್ ಬಳಕೆಯಿಂದ ಮಳೆ ಇದ್ರೂ ಶುದ್ಧ ನೀರು ಸಿಗದ ಮತ್ತು ರೋಗಕ್ಕೆ ತುತ್ತಾಗುವ ಬಗ್ಗೆ ನಾಟಕದ ಮೂಲಕ ಸಂದೇಶ ನೀಡಲಾಗಿತ್ತು. ಮಕ್ಕಳ ಪ್ರತಿಭೆಯ ಅನಾವರಣದ ಜೊತೆಯಲ್ಲಿ ಮಕ್ಕಳಿಗೆ ಪರಿಸರದ ಅರಿವು ಮೂಡಿಸೋ ಈ ನಾಟಕಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು. ಕೇವಲ ಮಕ್ಕಳಷ್ಟೇ ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳ ಸದಸ್ಯರು ಕೂಡ ಇಲ್ಲಿನ ಶಿಬಿರದಲ್ಲಿ ಪಾಲ್ಗೊಂಡಿದ್ದದ್ದು ಮತ್ತೊಂದು ವಿಶೇಷ. ಈಗಿನ ಮಕ್ಕಳಿಗೆ
ಶೈಕ್ಷಣಿಕವಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ದೊರೀತಾ ಇದೆ. ಆದರೂ ಇವರ ಬದುಕು ಯಾಂತ್ರಿಕವಾಗಿದೆ. ಹವಾನಿಯಂತ್ರಿತ ಕೊಠಡಿ, ಕೋಲ್ಡ್ ವಾಟರ್, ಶಾಲೆಗೆ ಹೋಗಿ ಬರಲು ವಾಹನ ವ್ಯವಸ್ಥೆ, ಹೀಗೆ ಮಕ್ಕಳು ಹೈಫೈ ಸೌಲಭ್ಯಗಳನ್ನ ಪಡೆಯುತ್ತಾ ಪ್ರಕೃತಿಯಿಂದ ವಿಮುಖರಾಗ್ತಿದ್ದಾರೆ. ಇದೀಗ ಕೋಲಾರದಿಂದ ನಮ್ಮ ಪ್ರತಿನಿಧಿ ಗುರುದತ್ ಅವರು ಸಂಪರ್ಕದಲ್ಲಿದ್ದಾರೆ. ಹೇಳಿ ಗುರುದತ್, ಕೋಲಾರದಲ್ಲಿ ಬರಗಾಲದಿಂದ ಜನ ತತ್ತರಿಸುತ್ತಿದ್ದು ಯಾವ ರೀತಿಯ ತೊಂದರೆ ಅನುಭವಿಸುತ್ತಿದ್ದಾರೆ? ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಕ್ಷಮಿಸಿ, ಸಂಪರ್ಕ ಕಡಿತಗೊಂಡಿದೆ. ಗುರುದತ್ರೊಂದಿಗೆ ಮತ್ತೆ ಮಾತಾಡೋಣ. ಹಳ್ಳಿ ಮಕ್ಕಳ ಆಟ, ಖುಷಿ, ಹಳ್ಳಿಯಲ್ಲಿ ಸಿಗೋ ಬಗೆ ಬಗೆಯ ತಿನಿಸುಗಳು ಈಗಿನ ಸಿಟಿ ಮಕ್ಕಳಿಗೆ ಸಿಗ್ತಾ ಇಲ್ಲ. ಹಸಿರು ಹಬ್ಬವಾಗಿ ನಡೀತಾ ಇರೋ ಈ ಶಿಬಿರದ ಮೂಲಕ ಮಕ್ಕಳಿಗೆ ಈ ಎಲ್ಲದರ ಅನುಭವ ಸಿಗುವಂತೆ ಮಾಡಲಾಗಿದೆ. ಮಕ್ಕಳಿಗೆ ತಮಗಿಷ್ಟ ಬಂದ ಹಾಗಿರಲು ಅವಕಾಶದ ಜೊತೆಗೆ ಮಕ್ಕಳಿಗೆ ಬಗೆ ಬಗೆಯ ಹಳ್ಳಿ ತಿನಿಸುಗಳು, ಕೆಸರಿನ ಆಟ, ಮರವೇರಿ ಹಣ್ಣು ಕೀಳುವ ಅವಕಾಶ, ಮಾವಿನ ಮರಗಳಿಗೆ ಕಲ್ಲೆಸೆದು ಮಾವು ಬೀಳಿಸೋ ಆಟ, ಹೀಗೆ ಅಜ್ಜಿ ಮನೆಗೆ ಬಂದ ಮಕ್ಕಳಿಗೆ ಇರಬಹುದಾದ ಎಲ್ಲಾ ತುಂಟಾಟಗಳನ್ನ ಮಾಡಲು ಮುಕ್ತ ಅವಕಾಶ ನೀಡಲಾಗಿದೆ. ಪರಿಸರನೆಲ್ಲ ಹಾಳು ಮಾಡಬಾರ್ದು. ಪ್ಲಾಸ್ಟಿಕ್ ಎಲ್ಲ ಈಗ ಎಲ್ಲ ಫುಲ್ ಪ್ಲಾಸ್ಟಿಕ್ ಎಲ್ಲ ಉಪಯೋಗಿಸಿ ಪರಿಸರವೆಲ್ಲ ಹಾಳು ಮಾಡ್ತಿದ್ದಾರೆ. ಹಾಗೆ ಪ್ಲಾಸ್ಟಿಕ್ನ ಬಗ್ಗೆ ಎಚ್ಚರ ಇರಬೇಕು. ಮತ್ತು ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ನಾವು ಉಳಿಬೇಕಲ್ಲ, ಇಂದಿನ ಮಕ್ಕಳಿಗೆ ಮುಂದಿನ ಪ್ರಜೆಗಳು ಅಂತ, ಅದಕ್ಕೆ ಪ್ಲಾಸ್ಟಿಕ್ಕನ್ನು ತ್ಯಜಿಸಬೇಕು ಅಂತ ಮಾಡ್ತಿರ್ತೀವಿ. ಮಕ್ಕಳಿಗೆ ಇಷ್ಟವಾದುದನ್ನ ನೀಡಬೇಕು, ಮಕ್ಕಳ ಪ್ರತಿಭೆಯನ್ನ ಗುರುತಿಸಬೇಕು ಮತ್ತು ಮಕ್ಕಳಿಗೆ ಪರಿಸರ ಜಾಗೃತಿ ಮೂಡಿಸಬೇಕು ಅನ್ನೋದೇ ಈ ಶಿಬಿರದ ಧ್ಯೇಯೋದ್ದೇಶ. ಈ ವಿಭಿನ್ನ ಶಿಬಿರದ ಮೂಲಕ ಮುಂದಿನ ಬದುಕಿಗೆ ಬೇಕಾದ ಶುದ್ಧ ನೆಲ, ಜಲ, ಪರಿಸರವನ್ನ ಉಳಿಸಬೇಕು ಅನ್ನೋ ಪಾಠ ಮಕ್ಕಳಿಗೆ ಸಿಕ್ಕಿದೆ. ಸರಿಯಾಗುತ್ತದೆ. ಹಾಗಾಗಿ ಕೆರೆ, ನದಿ, ಸಮುದ್ರಗಳಲ್ಲಿ ಸೇರುತ್ತೇನೆ. ಆ ಮೂಲಕ ನಾನು ಸುಖವಾಗಿರುತ್ತೇನೆ. ಮಾತ್ರವಲ್ಲದೆ ಜಲ ಮೂಲಗಳನ್ನೆಲ್ಲ ನಾಶ ಮಾಡಿ ನನ್ನದೇ ಆದ ತ್ಯಾಜ್ಯ ಸಾಮ್ರಾಜ್ಯ ಸ್ಥಾಪಿಸುವ ಪ್ಲಾನ್ ಇದೆ ಗುರುಗಳೇ. ಬೇಸಿಗೆ ಶಿಬಿರ ಅಂದ ತಕ್ಷಣ 4 ಗೋಡೆಯ ನಡುವೆ ಕುಳಿತು ಆಯೋಜಕರು ಹೇಳಿಕೊಟ್ಟಿದ್ದನ್ನ ಕಲಿಯೋದು ಬಿಟ್ಟು ತಮಗೆ ಬೇಕಾದನ್ನ ತಾವೇ ಕಲಿತು ಇನ್ನೊಬ್ಬರಿಗೂ ತಾವೇ ಹೇಳಿಕೊಡೋ ಈ ಶಿಬಿರ ನಿಜಕ್ಕೂ ಪ್ರಶಂಸಾರ್ಹ. ಇದೇ ಹೊತ್ತಿನ ಸ್ಪೆಷಲ್ BTV, ಇದು ಭರವಸೆಯ ಬೆಳಕು.